ಎಲ್ಲರಿಗೂ ನಮಸ್ಕಾರ. ನಿರ್ಮಲವಾಣಿ ವಾಹಿನಿಯ ವೀಕ್ಷಕರೆಲ್ಲರಿಗೂ ಆದರದ ಸ್ವಾಗತ. ಮುಂದುವರಿದ ಭಾಗ ವಿದ್ಯುಲ್ ಲಹರಿಯೇ ಮುಂದುವರಿದ ಭಾಗ. ಆಹಾ, ಈ ಮೋಹಗಳೋ ನೇಹಗಳೋ ದಾಹಗಳೋ ಊಹಿಪೆಯ ಸೃಷ್ಟಿಯಲಿ ಹೃದಯವಿಹುದೆಂದು ಹೋ ಹೋ ಹಾ ಹಾ ಎಂದು ನಮ್ಮ ಬಾಯಿ ಬಿಡಿಸುವುದೇ ಈ ಹರಿಬದೊಳಗುಟ್ಟೋ ಮಂಕುತಿಮ್ಮ ಮಂಕುತಿಮ್ಮ. ಆಹಾ, ಈ ಮೋಹಗಳೋ ನೇಹಗಳೋ ದಾಹಗಳೋ, ಆಹಾ, ಈ ಮೋಹಗಳೋ ನೇಹಗಳೋ ದಾಹಗಳೋ ಊಹಿಪೆಯ ಸೃಷ್ಟಿಯಲಿ ಹೃದಯಮಿಹುದೆಂದು ಊಹಿಪೆಯ ಸೃಷ್ಟಿಯಲಿ ಹೃದಯಮಿಹುದೆಂದು ಹೋ ಹೋ ಹಾ ಹಾ ಎಂದು ನಮ್ಮ ಬಾಯಿ ಬಿಡಿಸುವುದೇ ಈ ಹರಿಬದೊಳಗುಟ್ಟೋ ಮಂಕುತಿಮ್ಮ ಮಂಕುತಿಮ್ಮ. ಮಾನವ ಸಂಘಜೀವಿ. ಒಂಟಿಯಾಗಿ ಬದುಕೋದಕ್ಕೆ ಅವನಿಗೆ ಸಾಧ್ಯನೇ ಇಲ್ಲ. ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಸ್ನೇಹಿತರು, ಬಂಧು ಬಾಂಧವರು, ಹೀಗೆ ಎಲ್ಲರೊಂದಿಗೆ ಸಹಬಾಳ್ವೆ ಮಾಡ್ತಾ ಅವನು ಅವರೆಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಅವರ ಪ್ರೀತಿ ವಿಶ್ವಾಸಕ್ಕೆ ಮೋಹವಾಗಿ ಅದು ಪರಿವರ್ತನೆ ಹೊಂದಿಬಿಡುತ್ತೆ. ಹೀಗೆ ಪ್ರೀತಿ ವಿಶ್ವಾಸವೇ ಯಾವಾಗ ಮೋಹವಾಗಿ ಅದು ವ್ಯಾಮೋಹವಾಗಿ ಪರಿವರ್ತನೆ ಹೊಂದಿದಾಗ ನಂಟು ಹೆಚ್ಚಾಗ್ತಾ ಹೋಗುತ್ತೆ. ನಂಟು ಒಂದು ದೊಡ್ಡ ಗಂಟೆ ಆಗಿಬಿಡುತ್ತದೆ. ಹೀಗಿರುವಾಗ ಏನಾಗುತ್ತೆ, ಒಮ್ಮೊಮ್ಮೆ ಈ ನಂಟಿಗೆ ಈ ಬಾಂಧವ್ಯಕ್ಕೆ ಏನಾದರೂ ಧಕ್ಕೆ ಉಂಟಾದಾಗ ಎಲ್ಲವೂ ಚೆನ್ನಾಗಿದೆ, ಸೊಗಸಾಗಿದೆ ಜೀವನ ಅಂದುಕೊಳ್ತಕ್ಕಂತಹ ಸಂದರ್ಭದಲ್ಲಿ ಒಮ್ಮೊಮ್ಮೆ ದುತ್ತೆಂದು ಕೆಲವು ಆಘಾತಗಳು ಸಂಭವಿಸುತ್ತೆ. ಹಾಗೆ ಸಂಭವಿಸಿದಾಗ ಮನುಷ್ಯನಿಗೆ ಅದನ್ನು ತಡೆದುಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಬಹಳ ಕಷ್ಟ ಅನಿಸತ್ತೆ. ಅಂಥ ಸಂದರ್ಭದಲ್ಲಿ ಏನನ್ಸತ್ತೆ, ಅಯ್ಯೋ ಏನಪ್ಪ, ಈ ಪರಮಾತ್ಮನಿಗೆ, ಈ ಸೃಷ್ಟಿಕರ್ತ, ಅವನಿಗೆ ಏನಾದರೂ ಹೃದಯ ಇದೆಯಾ? ಸ್ವಲ್ಪ ಕರುಣೆ ಕಕ್ಕುಲಾತಿ ಅನ್ನೋದು ಏನೂ ಇಲ್ಲವೇ ಇಲ್ವಾ ಅವನಿಗೆ? ಊಹಿಸೋಕ್ಕಾಗತ್ತಾ ಇದನ್ನು? ಅವನನ್ನು ಕರುಣಾಳು ಅಂತೀವಿ, ಆದರೆ ಅವನಿಗೆ ಹೃದಯ ಇದೆಯಾ ಅಂತ ಅನ್ನಿಸ್ಬಿಡುತ್ತೆ. ಕೇವಲ ನಮ್ಮೆಲ್ಲರನ್ನು ಹೋ ಹೋ ಹಾ ಹಾ ಅಂತ ಬಾಯಿ ಬಿಡಿಸೋದೇನೆ ಇವನ ಈ ಸಂಸಾರದ ಒಳಗುಟ್ಟು, ಈ ವ್ಯವಹಾರ, ಈ ವ್ಯಾಪಾರದ ಒಳಗುಟ್ಟೇನೋ, ಭಗವಂತನಿಗೆ ದಯೆ ಇಲ್ವೇನೋ, ಹೃದಯವೇ ಇಲ್ಲವೇನೋ ಅನ್ನುವಂಥ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. ಆದರೆ ಅದಕ್ಕೆ ಉತ್ತರ ಮುಂದಿನ ಪದ್ಯದಲ್ಲಿ ನಾವು ಕಾಣ್ತೇವೆ. ಮೇಲೆ ಕೆಳಗೆ ಒಳಗೆ ಬಳಿ ಸುತ್ತಲೆತ್ತೆತ್ತಲು ಮೂಲೆ ಮೂಲೆಯಲಿ ವಿದ್ಯುಲ್ಲಹರಿಯೊಂದು ಧೂಳಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು ಬಿಡುಗೊಡದೆ ಮಂಕುತಿಮ್ಮ ಮಂಕುತಿಮ್ಮ. ಮೇಲೆ ಕೆಳಗೊಳಗೊಳಗೆ ಬಳಿ ಸುತ್ತಲೆತ್ತೆತ್ತಲು ಮೂಲೆ ಮೂಲೆಯಲಿ ವಿದ್ಯುಲ್ಲಹರಿಯೊಂದು ಮೂಲೆ ಮೂಲೆಯಲಿ ವಿದ್ಯುಲ್ಲಹರಿಯೊಂದು ಧೂಳಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು ಬಿಡುಕೊಡದೆ ಮಂಕುತಿಮ್ಮ ಮಂಕುತಿಮ್ಮ. ವಿದ್ಯುಲ್ಲಹರಿ ಅಂದರೆ ಮಿಂಚಿನ ಹರಿದಾಟ. ಚಾಲಿಸು ಅಂದರೆ ಚಲಿಸುವಂತೆ ಮಾಡು. ಪರಬ್ರಹ್ಮ ಸಾಕ್ಷಾತ್ ಪರಮಾತ್ಮ ಮೇಲೆ ಕೆಳಗೆ ನಮ್ಮ ಒಳಗಡೆಗೆ ನಮ್ಮ ಹತ್ರ ನಮ್ಮ ಸುತ್ತಲೂ ಎಲ್ಲೆಲ್ಲೂ ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿಯಂತೆ ಹೇಗೆ ವಿದ್ಯುತ್ ಶಕ್ತಿ ಹರಿದಾಡತ್ತೋ ಅಷ್ಟು ತೀವ್ರವಾಗಿ ನಿರಂತರವಾಗಿ ನಮ್ಮ ಸುತ್ತಮುತ್ತ ಅವನು ಸಂಚರಿಸ್ತಾನೇ ಇದ್ದಾನೆ. ಎಲ್ಲೆಲ್ಲಿದ್ದಾನೆ ಅವನು? ಧೂಳಿಕಣ ಭೂಗೋಳ ರವಿ ಚಂದ್ರ ತಾರಾ ಮಂಡಲ
ಇವುಗಳೆಲ್ಲದರೊಳಗೂ ಅವನು ಚೈತನ್ಯದಾಯಕನಾಗಿದ್ದು ನಿರಂತರ ಅವೆಲ್ಲ ಚಲಿಸುವಂತೆ ಕಾರ್ಯಪ್ರವೃತ್ತವಾಗಿರುವಂತೆ ಪ್ರೇರಕನಾಗಿದ್ದಾನೆ. ಪುರಂದರದಾಸರ ನುಡಿಯಂತೆ ಎಳ್ಳು ಮೊನೆಯ ಮುಳ್ಳು ಕೊನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲೂ ಲಕುಮಿ ನಲ್ಲನಿದ್ದಾನೆ ಪ್ರಾಣಿ ನಲ್ಲನಿದ್ದಾನೆ. ಚಿಂತೆಯಾಕ ಮಾಡತಿದ್ದಿ ಚಿನ್ಮಯನಿದ್ದಾನೆ ಪ್ರಾಣಿ ಚಿಂತಾರತ್ನವೆಂಬೋ ಅನಂತನಿದ್ದಾನೆ ಪ್ರಾಣಿ ಅನಂತನಿದ್ದಾನೆ. ಅನಂತನಿದ್ದಾನೆ ಪ್ರಾಣಿ ಅನಂತನಿದ್ದಾನೆ. ಹೀಗೆ ಪರಮಾತ್ಮ ಸರ್ವಾಂತರ್ಯಾಮಿಯಾಗಿದ್ದು ಅಗೋಚರನಾಗಿದ್ದು ವಿದ್ಯುಲ್ಲಹರಿಯಂತೆ ಬೆಳಗುತ್ತಾ ಚೈತನ್ಯದಾಯಿಯಾಗಿದ್ದಾನೆ. ಆದ್ದರಿಂದ ನಿಶ್ಚಿಂತೆಯಿಂದ ಹರಿಸ್ಮರಣೆ ಮಾಡಿದರೆ ಬದುಕು ಬಂಗಾರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.